ಮಾಣಿಪಾಡಿ ಅವರೇ, ನಮಗೆ ಒಂದು 4-5 ಡೌಟ್ಗಳಿದೆ ಈಗ ನಡೆದಿರುವಂತಹ ತಿದ್ದುಪಡಿ ಬಿಲ್ನಲ್ಲಿ. ಅದನ್ನಷ್ಟೇ ಮಾತಾಡೋಣ ನಾವು. ಇಲ್ಲದಿದ್ರೆ ಏನು ಜನರಿಗೆ ಏನು ಕಮ್ಮಿ ಮಾಡ್ದಂಗೆ ಆಗೋದಿಲ್ಲ ನಾವು. ಈಗ ದುರುಪಯೋಗ ಆಗಿದೆ ನಿಜ. ಅದ್ರ ಮೇಲೆ ನೀವು ಅಧಿಕಾರದಲ್ಲಿದ್ದಾಗಲೂ ಕೂಡ ಕೇಸ್ ಫೈಲ್ ಆಗಿದೆ, ಕೇಸ್ ಕಂಟಿನ್ಯೂ ಆಗಿದೆ, ಯಾವುದು ಜಜ್ಮೆಂಟ್ ಬಂದಿಲ್ಲ, ಪ್ರೊಲಾಂಗ್ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಗೆದ್ದಿದ್ದೇನೆ. ಒಂದ್ ನಿಮಿಷ, ಹೌದು, ಒಂದ್ ನಿಮಿಷ. ನಾನು ಅದು ಹಿಂದಿನ ಕಾಯ್ದೆ ಮೇಲೆನೆ ಗೆದ್ದಿದ್ದೀರಾ ನೀವು, ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಇದಕ್ಕೇನು ಹೊಸ ಕಾಯ್ದೆ ಬೇಕಾಗಿಲ್ಲ, ನೀವೇ ಗೆದ್ದಿದ್ದೀರಾ. ಹಿಂದಿನ ಕಾಯ್ದೆ ಆಧಾರದ ಮೇಲೆ ನೀವು ಗೆದ್ದಿದ್ದೀರಾ. ತಿದ್ದುಪಡಿ ಇಂಪ್ಲಿಮೆಂಟ್ ಆಗಿಲ್ಲ, ಬಿಡ್ತಾ ಇಲ್ಲ. ಸರ್ಕಾರದ ಪ್ರಾಬ್ಲಮ್. ಅದಕ್ಕೋಸ್ಕರ ಅಮೆಂಡ್ಮೆಂಟ್ ಬೇಕಾಗಿತ್ತು. ಅದಕ್ಕೋಸ್ಕರ ಅಮೆಂಡ್ಮೆಂಟ್ ಬೇಕಾಗಿತ್ತು. 12 ವರ್ಷ ಆದ್ರೂ ಕೂಡ ಗೆದ್ರು ಕೂಡ 12 ವರ್ಷ ಆಗಿ ಗೆದ್ರು ಕೂಡ ಇಂಪ್ಲಿಮೆಂಟ್ ಆಗ್ತಿದ್ದಿಲ್ಲವೇ? ಎಸ್, ಅದಕ್ಕೋಸ್ಕರ ನೀವು ಸೆಂಟ್ರಲ್ ಅಮೆಂಡ್ಮೆಂಟ್ ಬೇಕಂತ ಕೇಳಿದ್ ನಾನು. ಸರಿ, ಅದಕ್ಕೆ ನೀವು ಹೇಳಿದ್ರೆ ಏನು, ಈಗ ತಿದ್ದುಪಡಿನಲ್ಲಿ ಸೆಂಟ್ರಲ್ ಮಿನಿಸ್ಟ್ರು, ಮೈನಾರಿಟಿ ಅಫೇರ್ಸ್ ಮಿನಿಸ್ಟ್ರೇ ಸೆಂಟ್ರಲ್ ವಕ್ಫ್ ಬೋರ್ಡ್ ನ ಚೇರ್ಮನ್ ತಿದ್ದುಪಡಿನಲ್ಲಿ. ನಾಳೆ ಇನ್ನೊಂದು ಸರ್ಕಾರ ಬಂದ್ರೆ ಮತ್ತೆ ನೀವು ಹೇಳಿದ ಸ್ಥಿತಿಯೇ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ನಾಳೆ ಬಂದ್ರೆ ಏನಾಗುತ್ತೆ, ನೀವು ಅಲ್ಲಿರುವಂತಹ ಮಿನಿಸ್ಟ್ರೇ ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ, ಚೇರ್ಮನ್ ಆಗಿರ್ತಾರೆ ಅಂತ ಹೇಳಿ ಬಂದ್ರೆ ಏನ್ ವ್ಯತ್ಯಾಸ ಮಾಡ್ದಂಗಾಯ್ತು ನೀವು? ಅದನ್ನೇ ಕೇಳ್ತಾ ಇರೋದು ನಾನು. ನನ್ನ ಒಂದು 2-3 ಪ್ರಶ್ನೆಗಳಿದೆ. ಈಗಿರೋ ಅನುಮಾನಗಳನ್ನ ಪರಿಹರಿಸ್ಲಿಕ್ಕಾಗುತ್ತಾ ನೋಡೋಣ ನಾವು ಸಮುದಾಯದಲ್ಲಿ. ಒಂದು, ನಾನು ಫಸ್ಟ್ ಕೇಳಿದೆ ಏನು ಅಂತ ಹೇಳಿದ್ರೆ, ಈ 12 ವರ್ಷದ ಕ್ಯಾಪ್ ಏನ್ ತಂದಿದ್ದೀರಾ ಅದರಿಂದ ಏನು ಪ್ರಯೋಜನ ಆಗಲ್ಲ ಅನ್ನುವಂಥದ್ದೊಂದು. ಅಲ್ಲಿ ನಾನು ಕೇಳಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ಇದು ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಆಗುತ್ತಾ ಏನು? ನಾನು ವಾಸಿಂ ಅವ್ರಿಗೆ ಕೇಳ್ತಾ ಇದ್ದೀನಿ, ಇದು ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಆಗುತ್ತಾ? ಈಗ 12 ವರ್ಷದ ನಂತರ ನೀವು ಅದನ್ನ ಪ್ರಶ್ನೆ ಮಾಡೋ ಹಂಗಿಲ್ಲ ಅನ್ನೋದು ಬಂದಿದೆ ಅಮೆಂಡ್ಮೆಂಟ್ ನಲ್ಲಿ. ಈಗ ನಾನು ಇದು ವಾಸಿಮಿಗೆ ಕೇಳ್ತಾ ಇದ್ದೀನಿ, ಮಾಣಿಪಾಡಿ ಅವರೇ, ಆಮೇಲೆ ನಿಮಗೆ ಇದೇ ಪ್ರಶ್ನೆ ಕೇಳ್ತೀನಿ. ಈಗ ಇದು ರೆಟ್ರಾಸ್ಪೆಕ್ಟಿವ್ ಆಗಿ ಏನು ಇದಕ್ಕೆ ಬರುತ್ತಾ, ಜಾರಿಗೆ ಬರುತ್ತಾ ಇದು ಹೊಸ ಅಮೆಂಡ್ಮೆಂಟ್ ಪ್ರಕಾರ? ಅಂದ್ರೆ ಈಗಾಗಲೇ ಒಂದು ಕೇಸ್ ಇದೆ, ಒಂದು 100 ವರ್ಷದಿಂದ ಒಂದು ಕೇಸ್ ಇದೆ, ನೀವೀಗ 12 ವರ್ಷ ಅಂತ ಹೇಳ್ತಾ ಇದ್ದೀರಿ. ಹಾಗಿದ್ರೆ ಆ ಕೇಸ್ ಬಿದ್ದೋಗುತ್ತಾ? ಎಸ್, ದಟ್ ಇಸ್ ವಾಟ್. ಅದೇ ಆಗತ್ತೆ ಸರ್, ಈಗ ಅದೇ ಆಗತ್ತೆ. ಏನಾಗತ್ತೆ ಅಂತ ಹೇಳಿದ್ರೆ, ಎಷ್ಟೇ ಹಳೆ ಕೇಸ್ ಇರಲಿ, ಯಾವಾಗಿಂದ ನಡೀತಾ ಬಂದಿರೋ ಕೇಸೇ ಇರಲಿ, ಈ ಒಂದು ತಿದ್ದುಪಡಿಯಿಂದ ದೀಸ್ ಪೀಪಲ್ ವಿಲ್ ಸ್ಟಾರ್ಟ್, ಅದೇ ಮಿಸ್ಚಿಫ್ ಸ್ಟಾರ್ಟ್ ಆಗತ್ತೆ. ಇವಾಗ ಯಾವುದು ಅನ್ರಿಸಾಲ್ವ್ಡ್ ಕೇಸ್ಗಳಿದಾವೆ, ಯಾವುದು ಇನ್ನೂವರೆಗೂ ಏನು ಕೋರ್ಟ್ಸ್ ಹ್ಯಾವ್ ನಾಟ್ ಡಿಸೈಡೆಡ್, ಅಂತ ಕೇಸ್ಗಳನ್ನ, ಅಂತ ಲ್ಯಾಂಡ್ಗಳನ್ನ, ಅಂತ ಪ್ರಾಪರ್ಟಿಗಳನ್ನ, ಅಂತ ಇದನ್ನ ದೇ ವಿಲ್ ಸ್ಟಾರ್ಟ್ ಟೇಕಿಂಗ್ ಓವರ್. And there are so many properties in India still not registered under the waqf. ಇನ್ನು ವಕ್ಫ್ ಅಲ್ಲಿ ಯಾರು ರಿಜಿಸ್ಟರ್ ಮಾಡದೇ ಇರೋದು ಸುಮಾರು ಪ್ರಾಪರ್ಟಿಗಳಿದಾವೆ. ಗ್ರಾಮದಲ್ಲಿದ್ದಾವೆ, ಖಬ್ರಸ್ತಾನ್ಗಳಿದಾವೆ, ಈದ್ಗಾಗಳಿದಾವೆ. ಅದು ಇನ್ನೂ ರೆಕಾರ್ಡ್ಸ್ ಹತ್ತಿಲ್ಲ. One by one, please. Now, 3-4 people. I tell you. ನೀವು ಅವ್ರು ಹೇಳಿದ್ರು ಹಳೆ ಕೇಸ್ ಬಿದ್ದೋಗುತ್ತೆ ಅಂತ. ಬಿದ್ದೋಗಲ್ಲ. ದ ಪ್ರೆಸೆಂಟ್ ಸಿಚುಯೇಷನ್ ಇಂದ ಏನಿದ್ರು 12 ವರ್ಷದಲ್ಲಿ ಮುಗಿಸ್ಬೇಕಂತೇಳಿ. ಹಳೆ ಕೇಸು 100 ವರ್ಷದ ಕೇಸ್ ಇದ್ರೆ ಅದು ಬಿದ್ದು ಹೋಗಲ್ಲ, ಅದಕ್ಕೆ ಲಿಮಿಟೇಷನ್ ಇಲ್ಲ. That should be over in another 12 years time.